ಬಸ್ ದರ ಹೆಚ್ಚಿಗೆ ಮಾಡೋದೇ ಅಲ್ಲ, ರೈಲ್ವೆ ಟಿಕೆಟ್ ಹೆಚ್ಚಿಗೆ ಮಾಡೋದು ಕೇಂದ್ರ ಸರ್ಕಾರ ಮಾಡಲ್ವಾ? ಆಯ್ತು, ಪೆಟ್ರೋಲ್ 1 ಲೀಟರ್ ಮೇಲೆ 50 ರೂಪಾಯಿ ಕಮ್ಮಿ ಮಾಡಲಿ. ನಾವೆಲ್ಲ ಕೂಡ ಸರ್ಕಾರದ ಒತ್ತಡ ಹಾಕಿ ಏನು ಇವತ್ತೇನು ತೀರ್ಮಾನ ತಗೊಂಡಿದೆ ತಾವೇ ಹೇಳ್ತಾ ಇದ್ರಲ್ಲ, ಅದನ್ನ ಡೌನ್ ಮಾಡಿಸ್ಬಿಡ್ತೀವಿ ಬಿಡಿ ಸರ್. ಮೊನ್ನೆ ಮುಷ್ಕರಕ್ಕೂ ರೆಡಿ ಆಗಿದೆ ಸರ್, 31ನೇ ತಾರೀಕು ಮುಷ್ಕರಕ್ಕೆ ರೆಡಿ ಆಗಿದೆ. ಸೊ ಅವರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅನುಕೂಲ ಇಲ್ಲ, ಸಂಬಳ ಕೊಡ್ತಾ ಇಲ್ಲ ನಮ್ಗಂತ ಮುಷ್ಕರಕ್ಕೆ ಅವರು ಕಾರ್ಮಿಕರು ಇದು ಮಾಡಿದ್ದಲ್ಲ. ಕೆಲವು ಡಿಮ್ಯಾಂಡ್ಸ್, ಅದಕ್ಕೆ ಆ ಡಿಮ್ಯಾಂಡ್ಸ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರು ಸ್ಪಂದಿಸಿದ್ದಾರೆ, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಆಗ್ತದೆ. ಇವತ್ತು ಬಸ್ಸಿನ ದರ ಏರಿಕೆ ಬಗ್ಗೆ ಮಾತಾಡಕ್ಕೆ ಹೋದಾಗ ಇದೇನು ಹೊಸದಾಗಿ ಮಾತಾಡೋಂಥದ್ದೇನು ಅಲ್ಲ. ಅದು ವಿರೋಧ ಪಕ್ಷದವ್ರು ಮಾತಾಡೋದು, ಇನ್ನು ಬೇರೆ ಕೆಲಸ ಎಲ್ಲ ಬಿಜೆಪಿ ಅವ್ರಿಗಿಂತ ಅವ್ರೆಲ್ಲ ಮಾತಾಡ್ತಾನೆ ಇರ್ತಾರೆ. ಆಯ್ತು, ಅವ್ರು ಮಾತಾಡೋರು. ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಿದ್ದಾಗ ಡೀಸೆಲ್ ಏನು ರೇಟ್ ಇತ್ತು, ಇವತ್ತು ಎಷ್ಟು ರೇಟ್ ತಗೊಂಡಿದ್ರಿ? ಆಯಿತು, ನೀವು 50 ರೂಪಾಯಿ ಕಡಿಮೆ ಮಾಡಿರಿ, ನಾವು ಇನ್ನೂ ಇವಾಗೇನು ಇದು ಬಸ್ ರೇಟ್ ಇನ್ನೂ ಕಡಿಮೆ ಮಾಡಿಸ್ಬಿಡೋಣ ನಮ್ಮ ಸರ್ಕಾರದ ಮೇಲೆ. ಸರ್ಕಾರ ಕೇಳಿ ಎಲ್ಲಕ್ಕೆ ತಗೊಂಡ್ರಿ. ಆ ಸಾಮಾನ್ಯ ಜನ ಬಡವ ಏನೇನು ಬಳಸ್ತಾರೋ ಎಲ್ಲ ಕೂಡ ಜಾಸ್ತಿ ಆಗಿದೆ ಸರ್. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಮುಂದಾಗಿದೆ. ಅದು ನಮ್ಮ ಮುಖ್ಯಮಂತ್ರಿಗಳು ಹಾಲಿನ ದರ ಏರಿಕೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ನಮ್ಮ ಒತ್ತಡ ಕೂಡ. ಹಾಲು ಉತ್ಪಾದಕರಿಗೆ ದರ ಸೇರ್ಬೇಕಾಗ್ತದೆ. ಆದರೆ ಮುಖ್ಯಮಂತ್ರಿಗಳು ಕೂಡ ಅದೇ ಹೇಳ್ತಾರೆ, ಹಾಲು ದರ ಹೆಚ್ಚಿಗೆ ಮಾಡಿದ್ರೆ ಹಾಲು ಉತ್ಪಾದಕರು ಕೊಡಬೇಕು ಅಂತಿದೆ. ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗ್ತದೆ. ನಾವು ಕೂಡ ಒತ್ತಡ ಮುಖ್ಯಮಂತ್ರಿ ಮೇಲಿದೆ, ಆದಷ್ಟು ಬೇಗ ಹಾಲು ರೇಟ್ ಜಾಸ್ತಿ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಪ್ರಶ್ನೆ, ಅದು ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. 5 ರೂಪಾಯಿ ಮಾಡಬೇಕು ನೋಡಿ, ಬೇರೆ ರಾಜ್ಯ, ಹೊರ ರಾಜ್ಯಗಳ ಹಾಲು ರೇಟ್ ನೋಡಿದಾಗ ನಮ್ಮ ನಂದಿನಿ ಬ್ರ್ಯಾಂಡ್ 8 ರಿಂದ 10 ರೂಪಾಯಿ ಕಡಿಮೆ ಇದೆ. ತಮಗೆಲ್ಲ ಗೊತ್ತಿರೋದು, 8 ರಿಂದ 10 ರೂಪಾಯಿ ಕಡಿಮೆ ಇದೆ. ಆದರೂ ಸಹಿತ ಹಾಲು ಉತ್ಪಾದಕರು ಕರ್ನಾಟಕ ರಾಜ್ಯದಲ್ಲಿ, ಗುಜರಾತ್ ಬಿಟ್ಟರೆ ಅತಿ ಹೆಚ್ಚಿಗೆ ಹಾಲು ಕೊಡೋದು ನಂದಿನಿಗೆ ಕರ್ನಾಟಕದ ಹಾಲು ಉತ್ಪಾದಕರು. ಅದಕ್ಕೆ ಹೊರ ರಾಜ್ಯದಿಂದೆಲ್ಲ ತೋರಿಸಿದ್ದು ಮುಖ್ಯಮಂತ್ರಿಗಳಿಗೆ. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅವ್ರದ್ದು ಹೌದು ಅನಿಸಿದೆ. ಅದ್ರ ಪ್ರಕಾರ ಇವತ್ತು ಆದಷ್ಟು ಬೇಗನೆ ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಲು ಉತ್ಪಾದಕಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಬಸ್ಸಿನ ಸಾರ್ವಜನಿಕರಿಗೆ ದರವನ್ನು ಏರಿಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಸ್ತಾವನೆ ಈಗಾಗಲೇ ಪ್ರಸ್ತಾಪ ಆಗಿದೆ. ಆದರೆ ಸಹಜವಾಗಿ ಯಾವುದೇ ಸರ್ಕಾರಗಳಿದ್ರೂ ಸಹಿತ ಇವೆಲ್ಲ ಆಗ್ತಾ ಇರ್ತದೆ. ಇವತ್ತು ನಮ್ಮೆಲ್ಲರ ಡಿಮ್ಯಾಂಡ್ಸು ಪ್ರತಿ ಹಳ್ಳಿಗೂ ಕೂಡ ಸರ್ಕಾರಿ ಬಸ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಶಕ್ತಿ ಕಾರ್ಯಕ್ರಮದಲ್ಲಿ ಒಳ್ಳೆ ಅವಕಾಶ ಮಾಡಿಕೊಂಡಿದೆ. ಸುಮಾರು ಹಳ್ಳಿಗಳಲ್ಲಿ ಬಸ್ಗಳ ಸೌಕರ್ಯ ಇಲ್ಲದೇ ಇದೆ. ಇವತ್ತು ಅತಿ ಹೆಚ್ಚಿಗೆ ಸರ್ಕಾರಿ ಬಸ್ಗಳು ಕೊಡೋದಕ್ಕೆ ಅವಕಾಶ ಬೇಕಾಗ್ತದೆ. ಅದರಿಂದ ಇವತ್ತು ಬಸ್ಸಿನ ದರ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ಟಿಪ್ಪಣಿಗಳೇನು ಬಿಜೆಪಿ ಅವರು ವಿರೋಧ ಪಕ್ಷದವರು ಮಾಡಬೇಕಾಗಿದ್ದೇನಿಲ್ಲ, ಅವರು ಕೂಡ ಮಾಡಿರೋದೆ. ಈ ಸರ್ಕಾರಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಇಂಥ ತೀರ್ಮಾನ ತಗೊಳ್ಳೋದು ಮೊದಲಿಂದ ಕೂಡ ಇದೆ. ಆ ಪ್ರಕಾರ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ನಮ್ಮ ಸರ್ಕಾರಿ ಬಸ್ಗಳನ್ನು ಇನ್ನೂ ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶಗಳಿಗೆ ವಿಶೇಷವಾಗಿ ಅವಕಾಶ ಮಾಡಿಕೊಡೋದಕ್ಕೆ ಇಂಥ ಬದಲಾವಣೆಗಳು ಸಹಜವಾಗಿ ಆಗ್ತಾ ಇರ್ತದೆ. ಆ ರೀತಿ ಇವತ್ತಿನ ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಅನ್ನೋದನ್ನು ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನನಗಿನ್ನೂ ಗೊತ್ತಿಲ್ಲ, ಇದು ಮೊದಲಿಂದ ಹಾಕೊಂಡ್ಬರ್ತಾರೆ. ಆ ಥರ ಆದರೆ ಏನಿದು ವಿಶೇಷವಾಗಿ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡ್ತಾ ಇರೋದೇನು ಅಲ್ಲ. ಅದೇ ಹೆಣ್ಣು ಮಕ್ಳಿಗೆ ಶಕ್ತಿ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ, ಅದು ಹೆಣ್ಣು ಮಕ್ಕಳು ತೃಪ್ತಿಯಾಗಿದ್ದಾರೆ. ಗಂಡು ಮಕ್ಕಳೇನು ಹೆಣ್ಣು ಮಕ್ಕಳು ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಕೊಡಲಿಲ್ಲ ಅಂತ ಅವ್ರು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಖುಷಿ ಏನಂತ ಟಿಕೆಟ್ ತಗೊಳ್ಳೋದು, ಬಸ್ ದರ ಹೆಚ್ಚಿಗೆ ಮಾಡೋದೇ ಅಲ್ಲ, ರೈಲ್ವೆ ಟಿಕೆಟ್ ಹೆಚ್ಚಿಗೆ ಮಾಡೋದು ಕೇಂದ್ರ ಸರ್ಕಾರ ಮಾಡಲ್ವಾ? ಅವೆಲ್ಲ ಸಹಜವಾಗಿ ಆಗುತ್ತವೆ. ಬಸ್ಗಳು ನಿರ್ವಹಣೆ ಮಾಡಬೇಕು, ಹೊಸ ಬಸ್ಗಳು ಬೇಕು. ಇನ್ನೂ ಹೆಚ್ಚಿಗೆ MLAಗಳೆಲ್ಲ ಡಿಮ್ಯಾಂಡ್ಸ್ ಇದೆ. ಎಲ್ಲ ಹಳ್ಳಿಗಳಿಗೆ ಬಸ್ಗಳು ಬೇಕು, ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಬೇಕು. ಶಕ್ತಿ ಕಾರ್ಯಕ್ರಮದಲ್ಲಿ ಇನ್ನೂ ಹಳ್ಳಿಗಳಲ್ಲಿ ಪಾಪ ಬಸ್ಗಳು ಹೋಗದೆ ಆ ಹೆಣ್ಣು ಮಕ್ಕಳು ಅವಕಾಶ ವಂಚಿತರಾಗಿದ್ದಾರೆ. ಆ ಹಳ್ಳಿಗಳಿಗೆ ಬಸ್ಗಳು ಬೇಕು. ಇವೆಲ್ಲ ಮಾಡಬೇಕಾದ್ರೆ ಬೇಕಲ್ವ? ಇದೆಲ್ಲ ಮಾಡ್ಕೊಂಡು ತಾನೇ ಮಾಡಬೇಕು.
ಇದೇ ನನ್ನ ಪ್ರಕಾರ ಸಾರ್ವಜನಿಕರಿಗೆ ಹೊರೆ ಆಗಂತದಲ್ಲ. ಅಲ್ಲ ಸರ್, ಒಂದು ಇನ್ನು ಸವಲತ್ತು ಇನ್ನು ಹೆಚ್ಚಿಗೆ ಬರ್ತದೆ. ಸರ್ ಒಂದು ಕೇಳಿ ಕೊಡ್ತಾ ಇದ್ದಾರೆ ಅಂತ ತಗೊಂತಾ ಇದ್ದಾರೆ. ಅಲ್ಲಿಂದ ಪೆಟ್ರೋಲ್ ಡೀಸೆಲ್ ಆಯ್ತು, ಕೇಂದ್ರ ಸರ್ಕಾರ ಆಯ್ತು, ಪೆಟ್ರೋಲ್ 1 ಲೀಟರ್ ಮೇಲೆ 50 ರೂಪಾಯಿ ಕಮ್ಮಿ ಮಾಡಲಿ. ನಾವೆಲ್ಲ ಕೂಡ ಸರ್ಕಾರದ ಒತ್ತಡ ಹಾಕಿ ಏನು ಇವತ್ತೇನು ತೀರ್ಮಾನ ತಗೊಂಡಿದೆ ತಾವೇ ಹೇಳ್ತಾ ಇದ್ರಲ್ಲ, ಅದನ್ನ ಡೌನ್ ಮಾಡಿಸ್ಬಿಡ್ತೀವಿ ಬಿಡಿ. ಸರ್ ಮೊನ್ನೆ ಮುಷ್ಕರಕ್ಕೂ ರೆಡಿ ಆಗಿದೆ ಸರ್. 31ನೇ ತಾರೀಕು ಮುಷ್ಕರಕ್ಕೆ ರೆಡಿ ಆಗಿದೆ. ಸೊ ಅವರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇದು ಅನುಕೂಲ ಆಗಿದೆ. ಇಲ್ಲ, ಸಂಬಳ ಕೊಡ್ತಾ ಇಲ್ಲ ನಮ್ಗಂತ ಮುಷ್ಕರಕ್ಕೆ ಅವರು ಕಾರ್ಮಿಕರು ಇದು ಮಾಡಿದ್ದಲ್ಲ. ಕೆಲವು ಡಿಮ್ಯಾಂಡ್ಸ್, ಅದಕ್ಕೆ ಆ ಡಿಮ್ಯಾಂಡ್ಸ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರು ಸ್ಪಂದಿಸಿದ್ದಾರೆ. ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಆಗ್ತದೆ. ಇವತ್ತು ಬಸ್ಸಿನ ದರ ಏರಿಕೆ ಬಗ್ಗೆ ಮಾತಾಡಕ್ಕೆ ಹೋದಾಗ ಇದೇನು ಹೊಸದಾಗಿ ಮಾತಾಡೋಂಥದ್ದೇನು ಅಲ್ಲ. ಅದು ವಿರೋಧ ಪಕ್ಷದವ್ರು ಮಾತಾಡೋದು, ಇನ್ನು ಬೇರೆ ಕೆಲಸ ಎಲ್ಲ ಬಿಜೆಪಿ ಅವ್ರಿಗಿಂತ ಅವ್ರೆಲ್ಲ ಮಾತಾಡ್ತಾನೆ ಇರ್ತಾರೆ. ಆಯ್ತು, ಅವ್ರು ಮಾತಾಡೋರು. ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಿದ್ದಾಗ ಡೀಸೆಲ್ ಏನು ರೇಟ್ ಇತ್ತು, ಇವತ್ತು ಎಷ್ಟು ರೇಟ್ ತಗೊಂಡಿದ್ರಿ? ಆಯಿತು, ನೀವು 50 ರೂಪಾಯಿ ಕಡಿಮೆ ಮಾಡಿರಿ, ನಾವು ಇನ್ನೂ ಇವಾಗೇನು ಇದು ಬಸ್ ರೇಟ್ ಇನ್ನೂ ಕಡಿಮೆ ಮಾಡಿಸ್ಬಿಡೋಣ ನಮ್ಮ ಸರ್ಕಾರದ ಮೇಲೆ. ಸರ್ಕಾರ ಕೇಳಿ ಎಲ್ಲಕ್ಕೆ ತಗೊಂಡ್ರಿ. ಆ ಸಾಮಾನ್ಯ ಜನ ಬಡವ ಏನೇನು ಬಡಿಸ್ತಾರೋ ಎಲ್ಲ ಕೂಡ ಜಾಸ್ತಿ ಆಯ್ತು.